forever on fire. ಬೀದರ್ನಲ್ಲಿ ಎಟಿಎಂ ವ್ಯಾನ್ ದರೋಡೆ ಸಿಬ್ಬಂದಿ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೀದರ್ನಿಂದ ಹೈದರಾಬಾದ್ವರೆಗೆ ಬೈಕ್ನಲ್ಲೇ ತೆರಳಿದ್ರ ಆರೋಪಿಗಳು. ಯಾಕೆಂದರೆ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಸ್ಫೋಟಕವಾದಂತಹ ಸತ್ಯಗಳು ಬಯಲಾಗ್ತಾ ಇದ್ದಾವೆ. ಘಟನೆ ಆಗಿದ್ದು ಬೀದರು, ಅಲ್ಲಿ ಶಿವಾಜಿ ಚೌಕು. ಅಲ್ಲಿಂದ ಹೆಂಗೆ ಹೋದ್ರು? ಯಾಕಂದರೆ ಬೈಕ್ನಲ್ಲಿ ಎಸ್ಕೇಪ್ ಆಗಿದ್ರು ಅವರು. ಸುಲ್ತಾನ್ಪುರ ಮಾರ್ಗವಾಗಿ ತೆರಳುವಂಥ ಎಕ್ಸ್ಕ್ಲೂಸಿವ್ ದೃಶ್ಯ TV5 ಲಭ್ಯ ಆಗಿದೆ. ಸುಲ್ತಾನ್ಪುರ ಮಲ್ಕಾಪುರ ಮಾರ್ಗವಾಗಿ ಹೈದರಾಬಾದ್ಗೆ ಎಂಟ್ರಿ ಕೊಟ್ಟಿದ್ದಾರೆ ದರೋಡೆಕೋರರು. ಮಾರ್ಗ ಮಧ್ಯೆ ಪೆಟ್ಟಿಗೆಯಿಂದ ಬ್ಯಾಗ್ಗೆ ಹಣ ಶಿಫ್ಟ್ ಮಾಡಿರುವಂತ ಶಂಕೆ ಇದೆ. CCTV ದೃಶ್ಯ ಆಧರಿಸಿ ಹೈದರಾಬಾದ್ನ ಅಫಲ್ಗಂಜ್ಗೆ ಪೊಲೀಸರು ತೆರಳಿದ್ದಾರೆ. ಬೀದರ್ ನಗರದ ಹರಳಯ್ಯ ವೃತ್ತದಲ್ಲಿ ಬೆಳಗ್ಗೆ 10:54ರಲ್ಲಿ ಕಳ್ಳರ ಓಡಾಟದ ದೃಶ್ಯ ಸೆರೆಯಾಗಿದೆ. ದರೋಡೆಕೋರರ ಗುರುತು ಪತ್ತೆ ಹಚ್ಚಿ ಬಂಧನಕ್ಕೆ ಬಲೆ ಬೀಸಿದ್ದಾರೆ ಪೊಲೀಸರು. ಸುಮಾರು ಒಂದು 10 ಟೀಮ್ಗಳು ರೆಡಿಯಾಗಿದ್ದಾವೆ. ಹೈದರಾಬಾದ್ ಬಳಿಕ ಉತ್ತರ ಭಾರತಕ್ಕೆ ಖದೀಮರು ಪರಾರಿಯಾಗಿರುವಂಥ ಶಂಕೆ ಇದೆ. ಅಂದರೆ ಛತ್ತೀಸ್ಗಢದ ರಾಯ್ಪುರ್ ಕಡೆ ಹೋಗಿರ್ಬೋದು ಅಂತೇಳಿ. ಯಾಕಂದರೆ ಅಲ್ಲಿಗೆ ಬಸ್ ಬುಕ್ ಮಾಡಿದ್ರು ಅವರು. ನೋಡ್ತಾ ಇದ್ದೀವಿ CCTVಯ ದೃಶ್ಯಾವಳಿಗಳನ್ನು. ಇಬ್ಬರು ಖದೀಮರು ಆ ಹಣದೊಂದಿಗೆ ಸುಮಾರು 85 ಲಕ್ಷ ಹಣದೊಂದಿಗೆ ವಿತ್ ಬಾಕ್ಸ್ನೊಂದಿಗೆ ಪರಾರಿ ಆಗ್ತಿರುವಂಥ ದೃಶ್ಯ ಇದು. ಇದು ಬೀದರ್ನದೇ ಇದು. ಅಂದರೆ ಅಲ್ಲಿಂದ ಶಿವಾಜಿ ಚೌಕ್ನಲ್ಲಿ ಏನು ಘಟನೆ ಆಯಿತು, ಆ ATM ವ್ಯಾನ್ ದರೋಡೆ ಮಾಡಿದರು, ಅಲ್ಲಿಂದ ಸುಲ್ತಾನ್ಪುರ ಮಾರ್ಗವಾಗಿ ತೆರಳುತ್ತಾ ಇರುವಂಥ ದೃಶ್ಯ ಇದು. ಬಹಳ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಇಬ್ಬರು ಅವರೇ ಏನು ದರೋಡೆ ಮಾಡಿ ಹಣವನ್ನು ಎತ್ಕೊಂಡು ಹೋಗಿದ್ರು ನೋಡಿ. ಆ ಬಾಕ್ಸ್ ಕೂಡ ಇದೆ. ಅಲ್ಲಿಂದ ಮುಂದೆ ಹೋಗಿ ಅವರು ಮಾರ್ಗ ಮಧ್ಯೆ, ಅಂದರೆ ಸುಲ್ತಾನ್ಪುರ ಮತ್ತು ಈ ಮುಲ್ಕಾಪುರ ಆದಮೇಲೆ ಮಧ್ಯದಲ್ಲೇ ನಿರ್ಜನ ಪ್ರದೇಶದಲ್ಲಿ ಆ ಪೆಟ್ಟಿಗೆಯಲ್ಲಿದ್ದಂಥ ಹಣವನ್ನು ಬ್ಯಾಗ್ಗೆ ಶಿಫ್ಟ್ ಮಾಡಿರುವಂತಹ ಶಂಕೆಗಳಿದ್ದಾವೆ. ಈ ಎಲ್ಲ ಫುಟೇಜ್ಗಳನ್ನ ಆಧಾರವಾಗಿ ಇಟ್ಕೊಂಡು ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ.